ಫಾರ್ ಸಬ್ ಇದರ ಅರ್ಥ ಏನು ಮತ್ತೆ ಸಬ್ ಫಾರ್ ಸಬ್ ಇಂದ ಏನು ಲಾಭ ಏನು ನಷ್ಟ ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮತ್ತೆ ಏನೇನು ಎಫೆಕ್ಟ್ಸ್ ಬರ್ಬೋದು ನಮ್ಮ ಚಾನಲ್ ಗ್ರೋತ್ ಆಗುತ್ತಾ ಅಥವಾ ನಮ್ಮ ಚಾನಲ್ ಫ್ರೀಸ್ ಆಗುತ್ತಾ ಈ ಸಬ್ ಫಾರ್ ಸಬ್ ಇದೆ ತುಂಬಾ ಕನ್ನಡ ಯೂಟ್ಯೂಬರ್ಸ್ ಈ ರೀತಿ ಮೆಥಡ್ ಫಾಲೋ ಮಾಡ್ತಿದ್ದಾರೆ ಸಬ್ ಫಾರ್ ಸಬ್ ಅಷ್ಟೇ ಅಲ್ಲ ಪ್ರಮೋಷನ್ಸ್ ಹೌದು ತುಂಬಾ ಜನ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಭರತ್ ನನ್ನ ಬಗ್ಗೆ ಪ್ರಮೋಷನ್ ಮಾಡಿ ಇಷ್ಟಂತ ಕಾಸು ಕೊಡ್ತೀನಿ ನಿನಗೆ ನಿನ್ನ ಸ್ಟೇಟಸ್ ನನ್ನ ವಿಡಿಯೋ ಬಗ್ಗೆ ಹೇಳು ಮತ್ತೆ ನಿಮ್ಮ ವಿಡಿಯೋದಲ್ಲಿ ಲೈವ್ ನಲ್ಲಿ ಶಾರ್ಟ್ಸ್ ನಲ್ಲಿ ಕಮ್ಯುನಿಟಿ ಪೋಸ್ಟ್ ನಲ್ಲಿ ನನ್ನ ಬಗ್ಗೆ ಎಲ್ಲ ಪ್ರಮೋಷನ್ ಮಾಡು ಭರತ್ ಬೇಕಾದ್ರೆ ಎಕ್ಸ್ಟ್ರಾನೇ ಕಾಸು ಕೊಡ್ತೀನಿ ಅಂತ ತುಂಬಾ ಜನ ಈ ರೀತಿ ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ರು ಪ್ರಮೋಷನ್ಸ್ ಮತ್ತೆ ಸಬ್ ಫಾರ್ ಸಬ್ ಇದರ ಅರ್ಥ ಏನು ಹಾವು ಕೂಡ ಇದರ ಮೇನ್ ಎಫೆಕ್ಟ್ಸ್ ಏನು ಇದರಿಂದ ಏನು ಲಾಭ ಏನು ನಷ್ಟ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅದಕ್ಕೆ ಯಾವ್ದೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಎಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಫ್ರೀ ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ ಫಸ್ಟ್ ಸಬ್ ಫಾರ್ ಸಬ್ ಇದರ ಅರ್ಥ ಏನಂತ ತಿಳ್ಕೊಳ್ಳೋಣ ಸಬ್ ಫಾರ್ ಸಬ್ ಅರ್ಥ ಏನಂತ ಅಂದ್ರೆ ಸಬ್ ಫಾರ್ ಸಬ್ ಅಂದ್ರೆ ನೀವು ನನಗೆ ಸಬ್ಸ್ಕ್ರೈಬ್ ಆಗೋದು ನಾನು ನಿಮಗೆ ಸಬ್ಸ್ಕ್ರೈಬ್ ಆಗೋದು ನಾನು ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಆಗೋದು ನೀವು ನನ್ನ ವಿಡಿಯೋ ನೋಡಿ ಕಮೆಂಟ್ ಆಗೋದು ಸೊ ಈ ರೀತಿ ಒಂದು ಸಬ್ ಫಾರ್ ಸಬ್ ಮೆಥಡ್ ವರ್ಕ್ ಆಗುತ್ತೆ ಸೊ ಸಬ್ ಫಾರ್ ಸಬ್ ಇಂದ ಏನೇನು ಮೇನ್ ಎಫೆಕ್ಟ್ಸ್ ಆಗ್ಬೋದು ಅಂತ ಹೇಳ್ತೀನಿ ಈಗ ಸಬ್ ಫಾರ್ ಸಬ್ ಇಂದ ಮೇನ್ ಎಫೆಕ್ಟ್ಸ್ ಏನಂತ ಅಂದ್ರೆ ನಮ್ಮ ಚಾನಲ್ ಫ್ರೀಸ್ ಆಗೋದು ನಮ್ಮ ಚಾನಲ್ ಇಂಪ್ರೆಷನ್ ರೇಟ್ ಪೂರ್ತಿ ಬಿದ್ದೋಗ್ಬೋದು ಹೌದು ಎಲ್ಲ ಚಾನ್ಸಸ್ ಕೂಡ ಇದೆ ನನ್ನ ಅನುಭವ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಈ ಸಬ್ ಫಾರ್ ಸಬ್ ಮೆಥಡ್ನ ಟ್ರೈ ಮಾಡಿದೆ ನನ್ನ ಮುಟ್ಟಾಳತನದಿಂದ ನಾನು ಈ ಮೆಥಡ್ನ ಟ್ರೈ ಮಾಡಿ ನನ್ನ ಚಾನಲ್ ಕಂಪ್ಲೀಟ್ ಆಗಿ ಫ್ರೀಸ್ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಹೌದು ಫ್ರೀಸ್ ಮಾಡಿಕೊಂಡು ನನ್ನ ಚಾನಲ್ ಇಂಪ್ರೆಷನ್ ರೇಟ್ ಪೂರ್ತಿ ಬಿದ್ದೋಯ್ತು ಹೇಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹೇಗೆ ಅಂತ ಅಂದ್ರೆ ಈಗ ನಾನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂತ ನಾನು 1000 ಜನದಿಂದ ಸಬ್ ಫಾರ್ ಸಬ್ ಅಂದ್ರೆ ಕನೆಕ್ಟ್ ಆಗಿರ್ತೀನಿ ಅಥವಾ ಸಬ್ಸ್ಕ್ರೈಬ್ ಆಗಿರ್ತೀನಿ ಸೊ 1000 ಸಬ್ಸ್ಕ್ರೈಬರ್ಸ್ ಅಂದ್ರೆ 1000 ಜನ ಕನೆಕ್ಟ್ ಆಗಿರ್ತೀನಲ್ಲ ಅವ್ರ ವಿಡಿಯೋ ನೋಡಿ ಕಮೆಂಟ್ ಹಾಕ್ಬೇಕಲ್ಲ ಫ್ರೆಂಡ್ಸ್ ಟೈಮ್ ಇಲ್ಲಿದೆ ಫ್ರೆಂಡ್ಸ್ ನನಗೆ 1000 ವಿಡಿಯೋಸ್ ನೋಡಿ ಕಮೆಂಟ್ ಹಾಕ್ಬೇಕಲ್ಲ ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಟ್ಯೂಷನ್ಗೆ ಹೋಗ್ಬೇಕು ಇಲ್ಲಿ ವಿಡಿಯೋ ಮಾಡಬೇಕು ಎಲ್ಲಿ ಟೈಮ್ ಇದೆ ಎಲ್ಲಿ ಇಂಟರ್ನೆಟ್ ಇದೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈಗ ಕಮೆಂಟ್ ಹಾಕ್ತೀನಂತ ಅಂದ್ರೆ ಎಷ್ಟು 10 ಸೆಕೆಂಡ್ ನೋಡಿ ವಿಡಿಯೋ ಬಗ್ಗೆ ಏನಿದೆ ಕಮೆಂಟ್ ಹಾಕ್ಬಿಟ್ಟು ಈಗ ಸಪೋಸ್ ಒಂದು ವಿಡಿಯೋ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇರುತ್ತೆ ಸೂಪರ್ ಇನ್ಫಾರ್ಮೇಶನ್ ಅಣ್ಣ ಚೆನ್ನಾಗಿ ಕುಕಿಂಗ್ ಮಾಡಿದಿರಾಕ ಸೂಪರ್ ಬ್ಲಾಗ್ ಅಣ್ಣ ಇಷ್ಟ ಹಾಕ್ಬಿಟ್ಟು 10 ಸೆಕೆಂಡ್ ನೋಡ್ಬಿಟ್ಟು ವಿಡಿಯೋ ಏನಿದೆ ಅದ್ರ ಬಗ್ಗೆ ಕಮೆಂಟ್ ಹಾಕ್ಬಿಟ್ಟು ಅಷ್ಟೇ ಓಡೋಗ್ಬಿಡೋದು ಬೇರೆಯವ್ರಿಗೆ ಕಮೆಂಟ್ ಹಾಕೋದು ಸೊ ಈ ರೀತಿ ಮಾಡ್ರೆ ನಿಮ್ಮ ಚಾನಲ್ ಇಂಪ್ರೆಷನ್ ಏನಿದೆ ರೇಟ್ ಪೂರ್ತಿ ಬಿದ್ದೋಗ್ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ರೆ ಅವ್ರು ನಿಮ್ಗೆ ಹೆಂಗೆ ಮಾಡಬೇಕು ಫ್ರೆಂಡ್ಸ್ ಸೇಮ್ ನಿಮಗೂ ಹಂಗೆ ಮಾಡೋದು ಈಗ ಸಪೋಸ್ ಒಂದು ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೀವು ಓಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಯೂಟ್ಯೂಬ್ ಆಲ್ಗೊರಿಥಮ್ ಯಾರಿಗೆ ಶೋ ಮಾಡೋದು ಆ ವಿಡಿಯೋನ ರೆಕಮೆಂಡ್ ಮಾಡೋದು ಆ 1000 ಸಬ್ಸ್ಕ್ರೈಬರ್ಸ್ಗೆ ರೆಕಮೆಂಡ್ ಮಾಡಿದಾಗ ಯೂಟ್ಯೂಬ್ ಆಲ್ಗೊರಿಥಮ್ ಕೈಗೆ ಕೊಡುತ್ತೆ ತಗೋ ಭರತ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಂತ ಅವಾಗ ಅವ್ರು ಏನು ಮಾಡ್ತಾರೆ ಇವ್ ನನ್ನ ವಿಡಿಯೋನೇ ನೋಡಲ್ಲ ನಾನು ಎಂತಕ್ಕೆ ಇವನ್ನ ನೋಡಬೇಕು ತಳ್ಳು ಸೈಡ್ಗೆ ಅಂತ ಬಿಟ್ಬಿಡ್ತಾರೆ ನನ್ನ ವಿಡಿಯೋನ ಹೋಯ್ತಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಕೆಳಗಿದೆ ಪೂರ್ತಿ ಬಿದ್ದೋಗ್ಬಿಟ್ಟಿದ್ದಿಲ್ಲ ಫ್ರೆಂಡ್ಸ್ ಇಂಪ್ರೆಷನ್ ರೇಟೇ ಹಂಗಾದ್ರೆ ಹೋಯ್ತು ನನ್ನ ಚಾನಲ್ ಫ್ರೀಸ್ ಆಯ್ತಲ್ಲ ಫ್ರೆಂಡ್ಸ್ ಫ್ರೀಸ್ ಏನು ಮಾಡ್ಬಿಟ್ರು ನಮ್ಮ ಚಾನಲ್ನ ನನ್ನ ಇಂಪ್ರೆಷನ್ ರೇಟ್ ಪೂರ್ತಿ ಬಿದ್ದೋಯ್ತು ಇದರ ಅರ್ಥ ಏನಂತ ಅಂದರೆ ನಮ್ಮ ಚಾನಲ್ ಪೂರ್ತಿ ಬಿದ್ದೋಗ್ಬಿಡುತ್ತೆ ಇದರಿಂದ ಅಕಸ್ಮಾತ್ ನೋಡಿದ್ರು ಅಂತ ಅಂದ್ರೂ 50-100 ವ್ಯೂ ಅಷ್ಟೇ ಬರೋದು ನಮಗೆ ಆ 1000 ಜನದಲ್ಲಿ ಬೇರೆಯವ್ರು ನೋಡೋದಿಲ್ಲ ಬೇರೆ ಸಬ್ಸ್ಕ್ರೈಬರ್ಗೋಸ್ಕರ ಈ ರೀತಿ ಮಾಡ್ತಾರೆ ಅಷ್ಟೇ ಓಕೆ ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ನನ್ನ ಚಾನಲ್ ಡೀಲೇ ಆಗೋಯ್ತು ವೈರಲ್ ಆಗೋದಿಲ್ಲ ಅಂತ ಅಂದರೆ ಈ ಮೆಥಡ್ ಟೈಮ್ ಮಾಡಿಲ್ಲ ಅಂತ ಅಂದರೆ ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ ನನ್ನ ಚಾನಲ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇರಬೇಕಾಗಿದ್ದು ಲೇಟಾಗಿ ವೈರಲ್ ಆಗಿ ಈ ಮಟ್ಟ ಸ್ಥಾನದಲ್ಲಿ ನಿಂತಿದೆ ಇಲ್ಲಾಂದರೆ ಗ್ರೇಟರ್ ಮಟ್ಟ ಸ್ಥಾನದಲ್ಲಿ ನಿಂತು ವಿಡಿಯೋ ಮಾಡ್ತಿದ್ದೆ ನಿಮಗೋಸ್ಕರ ಓಕೆ ಫ್ರೆಂಡ್ಸ್ ಯಾರು ಅಷ್ಟೇ ಈ ಮೆಥಡ್ ಟ್ರೈ ಮಾಡಕ್ಕೆ ಹೋಗ್ಲೇಬೇಡಿ ಅದಕ್ಕೆ ಬಿಟ್ಟೆ ನಾನು ಫ್ರೆಂಡ್ಸ್ 6 ತಿಂಗಳಿಂದ ಬಿಟ್ಟೆ ಹೆಂಗೆ ಬಿಟ್ಬಿಡ್ತೀನಿ ಮೆಥಡ್ನ ಯಾರಿಗೂ ಸಪೋರ್ಟ್ ಮಾಡಲ್ಲ ನಾನೇ ಒಂದು ವಿಡಿಯೋಸ್ ಮಾಡ್ತೀನಿ ವಿಡಿಯೋ ವೈರಲ್ ಆಗಲಿ ಬಿಡಲಿ ನೋಡ್ಲಿ ಅಥವಾ ಬಿಡ್ಲಿ ಸಾಕು ನನಗೆ ನಾನೇ ನನ್ನ ಓನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಯಾರ ಸಪೋರ್ಟು ನಾನು ತಗೊಳ್ಳೋದೇ ಇಲ್ಲ ಅಂತ ನಾನು ಡಿಸಿಷನ್ ತೊಗೊಂಬಿಟ್ಟೆ ಫ್ರೆಂಡ್ಸ್ ಅವಾಗಿಂದ ನೋಡಿ ನನ್ನ ಚಾನಲ್ ಎಷ್ಟು ಬೆಳೀತಾ ಇದೆ ಹೆಂಗೆ ಗ್ರೋ ಆಗ್ತಿದೆ ಅಂತ ಹೆಂಗೆ ವೈರಲ್ ಆಗ್ತಿದೆ ಸೊ ನೀವು ಅಷ್ಟೇ ಫ್ರೆಂಡ್ಸ್ ಯಾವ ಕೂಡ ಸಬ್ ಫಾರ್ ಸಬ್ ಮೆಥಡ್ ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ ಇದು ತುಂಬ ಡೇಂಜರಸ್ ಮೆಥಡ್ ಹಾಗೂ ಕೂಡ ನಿಮ್ಮ ಚಾನಲ್ ಫ್ರೀಸ್ ಮಾಡುವ ಮೆಥಡ್ ಇದು ಓಕೆ ಫ್ರೆಂಡ್ಸ್ ಯಾರು ಕೂಡ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮುಂಚೆಲ್ಲ ನನ್ನ ವಿಡಿಯೋ ನೀವು ನಂಬಲ್ಲ ಫ್ರೆಂಡ್ಸ್ ಇಂಪ್ರೆಷನ್ ಅಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತದ್ದು 1000 ಜನಕ್ಕೂ ಅಲ್ಲ 1000 ಜನಕ್ಕೂ ನಾಟ್ ಇವನ್ 1000 ಫ್ರೆಂಡ್ಸ್ 1000 ಜನಕ್ಕೂ ರೆಕಮೆಂಡ್ ಮಾಡ್ತಾ ಇರಲಿಲ್ಲ ಯೂಟ್ಯೂಬ್ ರೆಕಮೆಂಡೇಶನ್ ಇವಾಗ
ನೋಡಿ ಈ ಮಟ್ಟ ಸ್ಥಾನದಲ್ಲಿ ನಿಂತು. ಈಗ ಮುಂಚೆ ಸ್ಕ್ರೀನ್ ಶಾಟ್ ಇಲ್ಲ, ಸ್ಕ್ರೀನ್ ಶಾಟ್ ತೋರಿಸಿ ಇಂಪ್ರೂವ್ ಸಮೇತ ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ ನಿಮಗೆ 5, 10,000, 20,000, 25,000 ಈ ರೀತಿ ಎಲ್ಲ ರೆಕಮೆಂಡ್ ಮಾಡ್ತಿದ್ದೆ ಯೂಟ್ಯೂಬರು. ಎಷ್ಟು ಜಾಸ್ತಿ ರೆಕಮೆಂಡ್ ಮಾಡುತ್ತಾರೆ ಯೂಟ್ಯೂಬರು ಅವಾಗ ಜಾಸ್ತಿ ನಮಗೆ ವ್ಯೂಸ್ ಬರುತ್ತೆ, ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಹೇಳೋದು ಈ ರೀತಿ ಸಬ್ ಫಾರ್ ಸಬ್ ಮೆಥಡ್ನ ಟ್ರೈ ಮಾಡೋಕ್ಕೆ ಹೋಗಲೇಬಿಡಿ, ವೇಸ್ಟ್ ಮೆಥಡ್ ಇದು. ನೀವೇ ನಿಮ್ಮ ಸೆಲ್ಫ್ ಚಾನಲ್ನ ಎಂಡ್ ಮಾಡ್ಕೊತಾ ಇದ್ದೀರಾ ಫ್ರೆಂಡ್ಸ್. ದಯವಿಟ್ಟು ಮಾಡೋಕೆ ಹೋಗ್ಬಿಡಿ, ಈ ಸಬ್ ಫಾರ್ ಸಬ್ ಮೆಥಡ್ನ ಟ್ರೈ ಮಾಡಿ. ಸಬ್ಸ್ಕ್ರೈಬರ್ ಬೇಕಾ, ಅದ್ರ ಬಗ್ಗೆ ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಹೇಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಕೇವಲ ಒಂದೇ ವಾರದಿಂದ ಅಂತ. ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ಸ್ ತಿಳಿಸಿ, ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ಹೇಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಅಂತ. ನೀವು ಓನ್ ಆಗಿ ನಿಮ್ಮ ಟ್ಯಾಲೆಂಟ್ನ ಶೋ ಮಾಡಿ, ನಿಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಟ್ಯಾಲೆಂಟ್ ಶೋ ಮಾಡಿ, ವಿಡಿಯೋದಲ್ಲಿ ಚೆನ್ನಾಗಿ ಕಾಂಟೆಂಟ್ ಮಾಡಿ, ಚೆನ್ನಾಗಿ ತಮ್ಮೇಲ್ ಮಾಡಿ, ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡಿ, 200% ವಿಡಿಯೋ ತಾನಾಗೆ ವೈರಲ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಮೇಕಳಿ ಫ್ರೆಂಡ್ಸ್. ಓಕೆ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವು 6 ತಿಂಗಳು ನಿಮ್ಮ ಓನ್ ಕಾಂಟೆಂಟ್ ವಿಡಿಯೋಸ್ ಹಾಕಿ ಚೆನ್ನಾಗೆಲ್ಲ ನೀವು ತಮ್ನೇಲ್ ಆಗಲಿ ವಿಡಿಯೋ ಎಡಿಟಿಂಗ್ ಆಗಲಿ ನೀವು ಮಾಡಿ ಫ್ರೆಂಡ್ಸ್, 200% ವೈರಲ್ ಆಗುತ್ತೆ. ನನಗಿಂತಾನೆ ವೈರಲ್ ಆಗುತ್ತೆ ಚಾನಲ್, ಹೇಳೋಕ್ಕಾಗಲ್ಲ. ಸೊ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ನೀವು ಯಾವುದೇ ರೀತಿ ಸಪೋರ್ಟ್ ತೊಗೊಬೇಡಿ, ಯಾವ ರೀತಿ ಸಬ್ ಮಾಡಬೇಡಿ, 200% ನಿಮ್ಮ ಚಾನಲಲ್ಲೇ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಪ್ರಮೋಷನ್ಸ್. ಹೌದು, ಈಗ ತುಂಬ ಜನ ಹೇಳ್ತಿದ್ರು ಪ್ರಮೋಷನ್ ಮಾಡು ಬರುತ್ತಂತ. ಉದಾಹರಣೆಗೋಸ್ಕರ ಒಂದು ದೊಡ್ಡ ಯೂಟ್ಯೂಬರ್ ಎಕ್ಸಾಂಪಲ್ ಕೊಡ್ತೀನಿ, ಲಕ್ಕಿ ಲಿಕೇಶ್ ಸರ್. ಹೌದು, ಲಕ್ಕಿ ಲಿಕೇಶ್ ಸರ್ ಹತ್ರ 3,67,000 ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ. ಸೊ ಅವರೇನು ನೆಕ್ಸ್ಟ್ ವಾರ ಬರ್ತಾರೆ, ಡಿಸೆಂಬರ್ 4ನೇ ತಾರೀಕು ಅವ್ರು ಬರ್ತಾರೆ. ಒಂದು ವಾರ ಮುಂಚೆ ಅವರು ಒಂದು ವಿಡಿಯೋ ಮಾಡಿದ್ರು, ಡಿಸೆಂಬರ್ 4ನೇ ತಾರೀಕು ನನ್ನ ಬರ್ತಡೇ. ಸೊ ಯಾರ್ಯಾರು ಪ್ರಮೋಷನ್ ಮಾಡ್ಬೇಕಂತ ಇದ್ದೀರಾ, ಬೇಕಾದ್ರೆ ನನಗೆ ಗೂಗಲ್ ಡ್ರೈವಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ, ಇದು ನನ್ನ ಕಡೆಯಿಂದ ನಿಮ್ಮ ಬರ್ತ್ಡೇ ಗಿಫ್ಟು. ನಿಮ್ಮಿಷ್ಟ, ಅದು ನೀವು ನಮ್ಮ ಬಗ್ಗೆ ಹೇಳ್ತಿರೋ ಅಥವಾ ನೀವೇ ನಿಮ್ಮ ಸೆಲ್ಫ್ ಪ್ರಮೋಷನ್ ಮಾಡ್ಕೊತಿರೋ ನಿಮ್ಮಿಷ್ಟ. ನನ್ನ ಕಡೆಯಿಂದ ಬರ್ತ್ಡೇ ಗಿಫ್ಟ್ ಇದು, ನೀವು ನನಗೆ ವಿಡಿಯೋ ಮಾಡಿ ನನಗೆ ಈ ಗೂಗಲ್ ಡ್ರೈವ್ಗೆ ಲಿಂಕ್ ಕಳಿಸಿ ಪಬ್ಲಿಕ್ ಮಾಡಿ ಅಂತ. ಸೊ ಸುಮಾರು 500 ಜನ ಮೇಲೆ ಕಳಿಸಿದಾರಂತೆ. ಅದರಲ್ಲಿ 150ಇಂದ 200 ವಿಡಿಯೋ ಪ್ಲಸ್ ಓಪನ್ ಆಗಿರುವಂಥದ್ದು, ಮಿಕ್ಕಿದೆಲ್ಲ ಓಪನ್ ಆಗಲಿರುವಂತೆ. ಸೊ ಟೋಟಲ್ ಆಗಿ ಪೂರ್ತಿ ವಿಡಿಯೋ ಕೊಲ್ಯಾಬ್ ಮಾಡಿ ಅವರು 2 ಅವರ್ 12 ನಿಮಿಷ ವಿಡಿಯೋ ಮಾಡಿದ್ದಾರೆ. ಸೊ ಅಪ್ಲೋಡ್ ಮಾಡಿರುವಂಥದ್ದು ಪೂರ್ತಿ ಒಂದು ಕೊಲ್ಯಾಬ್ ಮಾಡಿ ಅಷ್ಟು ಯೂಟ್ಯೂಬರ್ಸ್ನು ಪ್ರಮೋಷನ್ ಮಾಡಿ. ಅಷ್ಟು ಪ್ರಮೋಷನ್ ಮಾಡಲ್ಲ ಫ್ರೆಂಡ್ಸ್. ನನ್ನ ವ್ಯೂರ್ಸು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದಾರೆ 20ರಿಂದ 25 ಜನ. ಕಂಪ್ಲೀಟ್ ಆಯ್ತಲ್ಲ ಫ್ರೆಂಡ್ಸ್ 1000 ಸಬ್ಸ್ಕ್ರೈಬರ್ಸು. ಲಕ್ಕಿ ಲಿಕೇಶ್ ಅವ್ರಿಗೆ 3,67,000 ಸಬ್ಸ್ಕ್ರೈಬರ್ಸು. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಾ? ಅಟ್ಲೀಸ್ಟ್ 500, 100 ಇಲ್ಲ. ಒಬ್ರಿಗೆ ಮ್ಯಾಕ್ಸಿಮಮ್ ಆಗಿದ್ದು 50, 60 ಅಷ್ಟೇ. ಮಿಕ್ಕಿದವ್ರಿಗೆಲ್ಲ 10, 20. ಮಿಕ್ಕಿದವ್ರಿಗೆಲ್ಲ ಅದೂ ಇಲ್ಲ ಫ್ರೆಂಡ್ಸ್, 1 ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿಲ್ಲ. ಯಾರ ಮುಖ ನೋಡ್ಕೊಂಡು ಬಂದಿರೋ ಸಬ್ಸ್ಕ್ರೈಬರ್ಸ್, ನಿಮ್ಮ ಮುಖ ಅಲ್ಲ, ಲಕ್ಕಿ ಲಿಕೇಶ್ ಅವ್ರವ್ರ ಮುಖ ನೋಡ್ಕೊಂಡು ಸಬ್ಸ್ಕ್ರೈಬರ್ಸ್ ಬಂದಿರೋದು. ನೋಡಿ, ನೀವು ಅನ್ಕೊಬೋದು ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಬರುತ್ತಂತ. ಅದು ಬಂದಿಲ್ಲ, 100 ಬಂದಿರಲ್ಲ ಫ್ರೆಂಡ್ಸ್. ನೋಡಿ, 3,67,000 ಸಬ್ಸ್ಕ್ರೈಬರ್ಸ್ ಪ್ರಮೋಷನ್ ಮಾಡ್ರು ನಿಮ್ಗೆ 1000 ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಅಂದರೆ, ನಾ ಪ್ರಮೋಷನ್ ಮಾಡ್ರೆ ಎಲ್ಲಿ ಬರುತ್ತೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್? ಈಗ ನಾನು ಪ್ರಮೋಷನ್ ಮಾಡ್ರೆ 0.1 ನೀವು ಬೈತೀರಾ, ನನಗೆ ಏನು ಬರುತ್ತೆ, ಕಾಸು ಇಸ್ಕೊಂಡು ಸಬ್ಸ್ಕ್ರೈಬರಲ್ಲಿ ಇನ್ಕ್ರೀಸ್ ಆಗಿಲ್ಲ ಬರತ್ತಂತ ನೀವು ಬೈತೀರಾ. ಓಕೆ, 0.1. 0.2 ಬಗ್ಗೆ ಮಾತಾಡ್ಬೇಕಂತ ಅಂದರೆ ಆಡಿಯನ್ಸ್ ನನಗೆ ಬೈತಾರೆ. ಏನೋ ಬರುತ್ತೆ, ದುಡ್ಡು ಆಸೆ ಬಂದ್ಬಿಟ್ಟಿದ್ಯಾ ನಿನಗೆ, ಎಂತಕೋ ಪ್ರಮೋಷನ್ ಮಾಡ್ತಿದ್ಯಾ, ಬುದ್ಧಿ ಇಲ್ವಾ ನಿನಗೆ ಬರುತ್ತಂತ ಆಡಿಯನ್ಸ್ ನನಗೆ ಬೈತಾರೆ. ಸೊ ಇದರಿಂದ ನನಗೆ ಕೆಟ್ಟ ಹೆಸರು ಬಂತು. ಅದಕ್ಕೆ ನಾನು ಪ್ರಮೋಷನ್ ಮಾಡ್ತಿಲ್ಲ ಫ್ರೆಂಡ್ಸ್. ಯಾರ ಕೈಲೂ ಪ್ರಮೋಷನ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಹಾಗೂ ಕೂಡ ನೀವು ಸಬ್ ಫಾರ್ ಸಬ್ ಮೆಥಡ್ ಟ್ರೈ ಮಾಡಬೇಡಿ. ನೀವು ನಿಮ್ಮ ಓನ್ ಕಾಂಟೆಂಟ್ ಮಾಡಿ, ಚೆನ್ನಾಗಿ ಕಾಂಟೆಂಟ್ ಮಾಡಿ, ಹಾಗೂ ಕೂಡ ಚೆನ್ನಾಗಿ ಎಡಿಟಿಂಗ್ ಮಾಡಿ, ಚೆನ್ನಾಗಿ ತಮ್ನೇಲ್ ಮಾಡಿ. ಯೂಟ್ಯೂಬ್ ಇಷ್ಟೇ ಹೇಳೋದು, ನೀವು ಓನಾಗಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರೆ ತಮ್ನೇಲು ವಿಡಿಯೋ ಎಡಿಟಿಂಗ್ ಕಾಂಟೆಂಟ್ ಎಲ್ಲ, ಅವಾಗ ಯೂಟ್ಯೂಬೇ ತಾನಾಗೆ ವೈರಲ್ ಮಾಡುತ್ತೆ. ಅವಾಗ ತಾನಾಗೆ ನೀವು ಚೆನ್ನಾಗಿ ಗ್ರೋತ್ ಆಗ್ಬೋದು. ನೀವು ಇದು ನನ್ನ ಒಂದು ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಈ ಸಬ್ ಫಾರ್ ಸಬ್ಬು ಮತ್ತು ಈ ಪ್ರಮೋಷನ್ಸ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.